ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಕೇರ್ ಎಕಾನಮಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ನಾನು ಬೇರೆ ಬೇರೆ ಎಕಾನಮಿಗಳನ್ನ ಕೇಳಿದ್ದೀನಿ, ಅಥವಾ ಇದ್ಯಾವ್ದಿದು ಕೇರ್ ಎಕಾನಮಿ ಅನ್ನುವಂಥದ್ದು. ಸೊ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನಾದ್ರೂ ಇಂಪಾರ್ಟೆಂಟ್ ಇದೆಯಾ? ಖಂಡಿತ ಇರುತ್ತೆ. ಯಾಕೆಂತಂದ್ರೆ ಕೇರ್ ಎಕಾನಮಿ ಅನ್ನುವಂಥದ್ದು ಹೊಸದಾಗಿ ಟಂಕಿಸಲ್ಪಟ್ಟಂತಹ ಪದ ಅಲ್ಲದಲ್ಲೇ ಇದ್ರೂ ಕೂಡ, ಹಳೆಯಿಂದನೂ ಇದ್ರೂ ಕೂಡ ಈಗ ಇತ್ತೀಚೆಗೆ ತುಂಬಾ ಮುನ್ನೆಲೆಗೆ ಬರ್ತಾ ಇದೆ. ಅಂದ್ರೆ ಫ್ರಂಟ್ ಸ್ಟೇಜ್ಗೆ ಇತ್ತೀಚೆಗೆ ತುಂಬಾ ಬರ್ತಾ ಇದೆ ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದವರು ಕೂಡ ಈ ಅನ್ಪೇಯ್ಡ್ ಡೊಮೆಸ್ಟಿಕ್ ಲೇಬರ್ ಏನಿರುತ್ತೆ ಅದನ್ನ ಇಂಡಿಪೆಂಡೆಂಟ್ ಎಕನಾಮಿಕ್ ವ್ಯಾಲ್ಯೂ ಆಗಿ ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿದೆ. ಅದ್ರ ಜೊತೆಗೆ ಈ ಹೋಮ್ ಮೇಕರ್ಸ್ ಏನಿರ್ತಾರೆ ಅವರನ್ನ ನೇಷನ್ ಬಿಲ್ಡರ್ಸ್ ಅಂತಾನೂ ಕೂಡ ಕರೀತಾ ಬಂದಿದೆ. ಅಂದ್ರೆ ಕೇರ್ ಎಕಾನಮಿ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡಾಗ ನಿಮ್ಗೆ ಇದೆಲ್ಲವೂ ಅರ್ಥ ಆಗುತ್ತೆ. ಬಟ್ ಅದಕ್ಕೆ ಮುಂಚೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇರ್ ಎಕಾನಮಿನಲ್ಲಿ ಏನ್ ದುಡಿತಾ ಇದ್ದಾರೆ ಅವರನ್ನ ರಾಷ್ಟ್ರ ನಿರ್ಮಾಣಕಾರರು ಅಥವಾ ನೇಷನ್ ಬಿಲ್ಡರ್ಸ್ ಅನ್ನುವಂತಹ ಮಾತನ್ನ ಹೇಳಿ ಅದ್ರ ಜೊತೆಗೆ ಮಂತ್ಲಿ ಇಷ್ಟು ಬೇಸ್ ಲೈನ್ ಅಂತ ಇಡಬೇಕು. ಅಂದ್ರೆ ಪೇಮೆಂಟ್ ಆಗಿ ಮಂತ್ಲಿ ಇನ್ಕಮ್ ಆಗಿ ಇಷ್ಟೊಂದು ಬೇಸ್ ಲೈನ್ ಇರಬೇಕು. ಅಂದ್ರೆ ಅಂದಾಜು ಸುಪ್ರೀಂ ಕೋರ್ಟ್ ಅವರು 30,000ವರೆಗೂ ಕೂಡ ಹೇಳಿದ್ದಾರೆ. ಸೊ ಇದು ಒಂದು ಬೇಸಿಕ್ ಆಗಿ ಗೊತ್ತಿಲ್ಲ, ಇದು ನ್ಯೂಸ್ ಅಲ್ಲಿ ಏನಿದು ಕೇರ್ ಎಕಾನಮಿ ಅಂತ ಅಂದ್ರೆ ಏನು, ಅವ್ರನ್ನ ಯಾಕೆ ಅಂದ್ರೆ ಕೇರ್ ಎಕಾನಮಿನಲ್ಲಿ ಇರೋನ್ನ ಯಾಕೆ ನಾವು ನೇಷನ್ ಬಿಲ್ಡರ್ಸ್ ಅಂತ ನಾವ್ ಯಾಕೆ ಕರಿತಾ ಇದೀವಿ? ಸೊ ಹಂಗಿದ್ರೆ ಏನಾದ್ರೂ ಇಂಪಾರ್ಟೆನ್ಸ್ ಏನು? ಕನ್ನಡದಲ್ಲಿ ಇದನ್ನ ಆರೈಕೆ ಆರ್ಥಿಕತೆ ಅಂತಾನು ಕೂಡ ಕರ್ಕೋತೀವಿ. ಅದು ಸಿಂಪಲ್ ಆಗಿ ಕನ್ನಡದಲ್ಲೂ ಕೂಡ ಕೇರ್ ಅಂತಾನೆ ಕೂಡ ಕೆಲಸಲ್ಲಿ ಕೇಳೋವಂಥದ್ದು ಇರುತ್ತೆ, ತಿಳ್ಕೊಂಡಿರಿ. ಈ ಕೇರ್ ಎಕಾನಮಿಯನ್ನ ಪರ್ಪಲ್ ಎಕಾನಮಿ ಅಂತಾನೂ ಕೂಡ ಕರೀತಾರೆ. ಇದಕ್ಕೆ ಮುಂಚೆ ಒಂದು ಡೆಫಿನೇಷನ್ ಅನ್ನ ನೋಡೋಣ. ಎ ಕೇರ್ ಎಕಾನಮಿ ಇನ್ ಇಂಡಿಯಾ ಕಂಪ್ರೈಸಸ್ ಆಲ್ ದ ಎಕನಾಮಿಕ್ ಆಕ್ಟಿವಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲೇಬರ್ ಅಸೋಸಿಯೇಟೆಡ್ ವಿತ್ ನರ್ಚರಿಂಗ್, ಫೀಡಿಂಗ್, ಸಪೋರ್ಟಿಂಗ್ ಅಂಡ್ ಕೇರಿಂಗ್ ಫಾರ್ ಇಂಡಿವಿಜುವಲ್ಸ್, ಪರ್ಟಿಕ್ಯುಲರ್ಲಿ ಚಿಲ್ಡ್ರನ್ ಅಂಡ್ ದಿ ಎಲ್ಡರ್ಲಿ, ದ ಸಿಕ್, ದ ಪರ್ಸನ್ಸ್ ಅಂಡ್ ಡಿಸಬಿಲಿಟೀಸ್ ಅಂತ ಕರಿತಾ ಬರ್ತೀವಿ. ಸೊ ಇದ್ರ ಜೊತೆಗೆ ಹೌಸ್ ಹೋಲ್ಡ್ ಕೋರ್ಸ್ ಏನಿರ್ತವೆ ಅಥವಾ ಕೆಲಸಗಳೇನಿರ್ತವೆ ಅಂದ್ರೆ ಮನೆಯಲ್ಲಿ ಅನ್ಪೇಯ್ಡ್ ಅಂದ್ರೆ ಯಾವುದೇ ಒಂದು ವೇತನವಿಲ್ಲದಲೇ ದುಡಿಯುವಂತಹ, ಅಂದ್ರೆ ಮನೆ ಕೆಲಸ ಮಾಡುವಂಥದ್ದು, ಮಕ್ಕಳನ್ನ ಆರೈಕೆ ನೋಡುವಂಥದ್ದು, ಅಪ್ಪ ಅಮ್ಮನ್ನ ಅಥವಾ ಅತ್ತೆ ಮಾವನ್ನ ನೋಡ್ಕೊಳ್ಳುವಂಥದ್ದು, ಅಜ್ಜ ಅಜ್ಜಿಯನ್ನ ನೋಡ್ಕೊಳ್ಳುವಂಥದ್ದು, ಅಥವಾ ರೋಗಿಗಳನ್ನ ಶುಶ್ರೂಷೆ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಒಂದು ವೇತನ ಇರೋದಿಲ್ಲ. ಅಂದ್ರೆ ಸ್ಯಾಲ್ರಿ ಅನ್ನುವಂಥದ್ದು ಅಥವಾ ರೆಮ್ಯುನರೇಷನ್ ಅನ್ನುವಂಥದ್ದು ಯಾವುದು ಕೂಡ ಇಲ್ಲಲ್ಲ. ಇದು ಯಾವುದೂ ಇಲ್ಲದಲೇ ಇವನ್ನೆಲ್ಲ ಕೆಲಸ ಫಾರ್ ಎಕ್ಸಾಂಪಲ್ ಈ ಎಲ್ಲಾ ಕೆಲಸಗಳನ್ನ ಮಾಡೋದಿಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಬರೀ ಪಾತ್ರೆ ತೊಳೆಯೋರಿಗೆ ಎಷ್ಟು ಫೀಸ್ ಅಮೌಂಟ್ ಕೊಡಬೇಕು ಅನ್ನೋ ನಿಮಗೂ ಗೊತ್ತಿರುತ್ತೆ, ಅಥವಾ ಅಡಿಗೆ ಮಾಡ್ಕೊಟ್ಟು ಹೋಗೋರ್ಗೆ ಎಷ್ಟು, ಅಥವಾ ಮನೆ ಕ್ಲೀನ್ ಮಾಡೋರ್ಗೆ ಎಷ್ಟು, ಅಥವಾ ಈ ರೀತಿ ಸಿಕ್ಕಾಗಿರುವಂತವ್ರನ್ನ ಯಾರಾದ್ರೂ ಅಂದ್ರೆ ರೋಗಿಗಳನ್ನ ವಯಸ್ಸಾದಂತವ್ರನ್ನ ನೋಡ್ಕೊಳ್ಳೋಕೆ ಎಷ್ಟು ದುಡ್ಡು ಕೊಡಬೇಕು, ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನಾನಿಗಳಿಗೆ ಎಷ್ಟು ದುಡ್ಡನ್ನ ಕೊಡಬೇಕು. ಈ ಎಲ್ಲಾ ಕೆಲಸವನ್ನ ಒಬ್ಬ ಗೃಹಿಣಿ, ಒಬ್ಬ ಹೆಂಡತಿ ಅಥವಾ ಒಬ್ಬ ಅಮ್ಮ ಮಾಡ್ತಾಳೆ. ಸೊ ಅವಳಿಗಾದ್ರೆ ಎಷ್ಟು ಅಮೌಂಟ್ ಅನ್ನ ಅಥವಾ ಎಷ್ಟು ಸ್ಯಾಲರಿಯನ್ನ ಅಥವಾ ಎಷ್ಟು ನೀವು ರೆಮ್ಯುನರೇಷನ್ ಕೊಡ್ತಾ ಇದ್ದೀರಾ? ಸೊ ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವಿಸುತ್ತಾ ಬರುವಂತದ್ದು. ಈ ಕೇರ್ ಎಕಾನಮಿ ಅಂತ ಅಂದ್ರೆ ಇದರಲ್ಲಿ ಪೇಯ್ಡ್ ಅಂಡ್ ಅನ್ಪೇಯ್ಡ್ ಎರಡು ಕೂಡ ಕೆಲಸದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಇದನ್ನ ನಾವು ಅನ್ಪೇಯ್ಡ್ ಅಂತಾನೆ ನಾವು ಕನ್ಸಿಡರೇಷನ್ ಮಾಡ್ಕೊಳ್ಳಾಗತ್ತೆ. ಅಂದ್ರೆ ಪಾವತಿಸದ ಮತ್ತು ಪಾವತಿಸಿದ ಆರೈಕೆ ಚಟುವಟಿಕೆಗಳಲ್ಲಿ ಅಂದ್ರೆ ಇವೆಲ್ಲವೂ ಕೂಡ ನಮ್ಗೆ ಹೆಂಗೆ ಅಂತ ಅಂದ್ರೆ ನ್ಯಾಚುರಲ್ ಹೌಸ್ ಹೋಲ್ಡ್ ಡ್ಯೂಟೀಸ್ ಅಂತ ಕರೆದ್ಬಿಡ್ತೀವಿ. ಅಂದ್ರೆ ಒಬ್ಬ ಗೃಹಿಣಿ ಆಗಿದ್ದಾಗ ಮನೆ ನೋಡ್ಕೊಳ್ಳುವಂಥದ್ದು, ಮಕ್ಳು ನೋಡ್ಕೊಳ್ಳುವಂಥದ್ದು, ವಯಸ್ಸಾದವ್ರನ್ನ ನೋಡ್ಕೊಳ್ಳುವಂಥದ್ದು ಎಲ್ಲವೂ ಅವಳ ಕರ್ತವ್ಯ ಅಂತ ಅಂದ್ಬಿಡ್ತೀವಿ. ಆದ್ರೆ ಆಕೆ ದುಡಿತಾನೂ ಇರ್ತಾಳೆ, ಅಟ್ ದ ಸೇಮ್ ಟೈಮ್ ಮನೆಗಳಲ್ಲೂ ಈ ತರ ಕೆಲಸ ಮಾಡ್ತಿದ್ದಾಗ ಅವಳಿಗೆ ಪೇಮೆಂಟ್ ಎಲ್ಲಿಂದ ಹೇಗೆ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಇನ್ವಿಸಿಬಲ್ ಬರ್ಡನ್ ಅನ್ನುವಂಥದ್ದು. ಇತ್ತೀಚಿನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ more than 10 times ಆಫ್ ಅವರ್ಸ್ ಏನಿದೆ ಅದನ್ನ ಅನ್ಪೇಯ್ಡ್ ವರ್ಕ್ ಗಳಲ್ಲಿ ಸ್ಪೆಂಡ್ ಮಾಡ್ತಾರೆ. ಅದೇ ಮೆನ್ನು ರಫ್ಲಿ ಓನ್ಲಿ ಒಂದು ದಿನದಲ್ಲಿ 30 ನಿಮಿಷಗಳ ಅಷ್ಟೇ ಈ ರೀತಿಯಾದಂತಹ ಕೆಲಸಗಳಿಗೆ ತನ್ನನ್ನು ತಾವು ತೊಡಗಿಸ್ಕೊಳ್ತಾರೆ. ಇನ್ನು ಮಿಕ್ಕಂತೆ ಮೆನ್ ಕಂಪೇರ್ ಮಾಡಿದ್ರೆ ಮೋರ್ ದೆನ್ ಟೈಮ್ ಅನ್ನ ಈ ಒಂದು ಅನ್ಪೇಯ್ಡ್ ಡೊಮೆಸ್ಟಿಕ್ ಅಥವಾ ಕೇರ್ ಗಿವಿಂಗ್ ವರ್ಕ್ ಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾರೆ ಅನ್ನುವಂಥದ್ದು. ಅಂಡ್ ಈ ಒಂದು ಕೇರ್ ಎಕಾನಮಿ, ಈ ಮಹಿಳೆಯರೆಲ್ಲರೂ ಏನ್ ಮನೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ದುಡಿತಾ ಇದ್ದಾರೆ, ಇದ್ರದ್ದೇನಾದ್ರೂ ಎಕನಾಮಿಕ್ ವ್ಯಾಲ್ಯೂನ್ ಏನಾದ್ರೂ ಕ್ರಿಯೇಟ್ ಮಾಡಿದ್ರೆ, ಎಕನಾಮಿಕ್ ಒಂದು ಅಮೌಂಟ್ ಅನ್ನ ನಾವೇನಾದ್ರೂ ಎಸ್ಟಿಮೇಟ್ ಮಾಡಿದ್ರೆ ರಫ್ ಆಗಿ ನಮ್ಮ ಒಂದು GDP ಏನಿದೆ ದೇಶದ GDP ನಲ್ಲಿ
ಮೋರ್ ದ್ಯಾನ್ 15 to 17% ಅಷ್ಟು ಕೂಡ ಇತ್ತೀಚೆಗೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಏನಿದ್ದಾರೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ಗೆ ಏನು ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಅಂತ ನಾವೇನ್ ಕರಿತೀವಿ, ಅವರ ಒಂದು ಎಸ್ಟಿಮೇಷನ್ ಪ್ರಕಾರನು ಕೂಡ ಕೇರ್ ಎಕಾನಮಿ ಏನಿಲ್ಲ ಅಂದ್ರೂ ಕೂಡ ರಫ್ಲಿ 15 to 17% ಅಷ್ಟು ಏನು ಒಂದು ವ್ಯಾಲ್ಯೂ ಬರುತ್ತೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಸೊ ಈ ಎಲ್ಲಾ ದೃಷ್ಟಿಯಿಂದಾಗೂ ನಮ್ಗೆ ಎಕನಾಮಿಕ್ ಅಥವಾ ಕೇರ್ ಎಕಾನಮಿ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆರೈಕೆ ಚಟುವಟಿಕೆಗಳಲ್ಲಿ ಇದರಲ್ಲಿ ಇರುವಂತದ್ದು, ಸೊ ಶುಶ್ರೂಷೆ ಆಗಿರ್ಬೋದು, ಅಡುಗೆ ಮಾಡೋದಂಥದ್ದಾಗಿರ್ಬೋದು, ಅಥವಾ ಮನೆಗಳಲ್ಲಿ ಕೆಲಸವನ್ನ ಮಾಡುವಂಥದ್ದು, ಮಕ್ಕಳನ್ನ ರೆಡಿ ಮಾಡುವಂಥದ್ದು, ವಯಸ್ಸಾದವ್ರನ್ನ ನೋಡ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು ಅಂತ ಗೊತ್ತಿರಲಿ. ಸೊ ಏನಕ್ಕೆ ನಮ್ಗೆ ಇಷ್ಟು ಇತ್ತೀಚೆಗೆ ತುಂಬಾನೇ ಜಾಸ್ತಿ ಪದ ಬಳಸ್ತಾ ಇದೀವಿ ಅಂತ ಬಂದಾಗ, ದೇಶದ ಆರ್ಥಿಕತೆ ಅಂತ ಬಂದಾಗ, ಮಹಿಳೆಯರ ಸಬಲೀಕರಣ ಅಂತ ಬಂದಾಗ, ಅಂಡ್ ವರ್ಕ್ ಫೋರ್ಸ್ ನ ಫಾರ್ಮಲೈಸೇಷನ್ ಅಂತ ಬಂದಾಗ, ಇವೆಲ್ಲವೂ ಕೂಡ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅಂದ್ರೆ ಈ ಒಂದು ಔಪಚಾರೀಕರಣ ಅಂತ ಕರಿತೀವಿ, ಬೆಳೆಸಬೇಕು, ಏನಕ್ಕೆ ಅದನ್ನ ಫಾರ್ಮಲೈಸ್ ಮಾಡ್ತಾ ಬರಬೇಕು ಅಂತ ಅಂದಾಗ GDP ಅದರಿಗೆ ಸಿಗುವಂತಹ ಕೊಡುಗೆ ಮೋರ್ ದನ್ 15 to 17% ಅಷ್ಟು ನಮ್ಗೆ ಕೊಡುಗೆ ಅನ್ನುವಂಥದ್ದು ಇದರಿಂದ ಬರುತ್ತೆ, ಅದ ಕೇರ್ ಎಕಾನಮಿಯಿಂದ ಬರುತ್ತೆ ಅನ್ನುವಂಥದ್ದು, ಅಥವಾ ಅದ್ರ ವ್ಯಾಲ್ಯೂ ಅಷ್ಟಿರುತ್ತೆ ಅನ್ನುವಂಥದ್ದು. ಅಂಡ್ ಜನಸಂಖ್ಯಾ ಪರಿವರ್ತನೆ ಅಂದ್ರೆ ಟ್ರಾನ್ಸಿಷನ್ ಅಂತ ಕೂಡ ಕರಿತಾ ಬರ್ತೀವಿ. ಯಾಕಂತಂದ್ರೆ ಇತ್ತೀಚಿನ ಮಾಹಿತಿಗಳ ಪ್ರಕಾರ 2050 ವೇಳೆಗೆ ಏಜ್ ಓಲ್ಡ್ ಪೀಪಲ್ಗಳ ಅಥವಾ ವೃದ್ಧರ ಒಂದು ಸಂಖ್ಯೆ ಅನ್ನುವಂಥದ್ದು 60+ ವಯಸ್ಸಾಗಿರುವಂತ ಜನಸಂಖ್ಯೆ ಪ್ರಮಾಣ ಜಾಸ್ತಿ ಆಗತ್ತೆ, ಅಂದ್ರೆ 21% ಅಷ್ಟು ಅದು ಡಬಲ್ ಆಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಕೇರ್ ಎಕಾನಮಿ ಅನ್ನುವಂಥದ್ದು ಇನ್ನೊಂದಷ್ಟು ಜಾಸ್ತಿ ಆಗತ್ತೆ. ಅಲ್ಲೆಲ್ಲ ಏನಾದ್ರು ಪೇಯ್ಡ್ ಆಗಿ ಅಥವಾ ಅದನ್ನ ಫಾರ್ಮಲೈಸ್ ಮಾಡಿದ್ರೆ ಅಥವಾ ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರೆ ಅದರಿಂದ ಎಕನಾಮಿಕ್ ವ್ಯಾಲ್ಯೂಸ್ ಜಾಸ್ತಿ ಆಗತ್ತೆ ಅನ್ನುವಂಥದ್ದು. ಅಂಡ್ ಮಹಿಳೆಯರ ಮೇಲೆ ಈ ತರದ ಇವೆಲ್ಲೂ ಕೂಡ ಒತ್ತಡಗಳು ಕಮ್ಮಿ ಮಾಡೋದ್ರ ಮೂಲಕ ಅವ್ರನ್ನ ಬೇರೆ ಕೆಲಸಗಳಲ್ಲಿ, ಅಂದ್ರೆ ಬೇರೆ ಉದ್ಯೋಗದ ಕೆಲಸಗಳಲ್ಲಿ ಅವ್ರನ್ನ ತೊಡಸ್ಕೊಳ್ಳೋದಕ್ಕೆ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು. ಅಂಡ್ ಬೃಹತ್ ಉದ್ಯೋಗವನ್ನ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು. ಅಂದ್ರೆ ಈ ನಾನೀಸ್ ಇಂದ ಹಿಡಿದು, ಶುಶ್ರೂಷಕೆಯಿಂದ ಹಿಡಿದು, ಕೇರ್ ಟೇಕರ್ಸ್ ಇಂದ ಹಿಡಿದು, ಅಥವಾ ಮನೆ ಕೆಲಸಗಳು, ಪ್ಲಂಬರ್ಸ್ ಅಥವಾ ಲೈಕ್ ಏನೋ ಇವ್ರಿಗೆಲ್ಲ ಎಕನಾಮಿಕ್ ವ್ಯಾಲ್ಯೂಸ್ ಅನ್ನ ನಾವು ಕೊಡ್ತಾ ಹೋದ್ರೆ ಉದ್ಯೋಗದ ಒಂದು ಸೃಷ್ಟಿ ಸಾಮರ್ಥ್ಯ ದೊಡ್ಡದಾಗತ್ತೆ ಅನ್ನುವಂಥದ್ದು. ಬರೋಬ್ಬರಿ ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 11 ಮಿಲಿಯನ್ ಮೋರ್ ದೆನ್, ಅಂದ್ರೆ 1 ಕೋಟಿಗೂ ಹೆಚ್ಚು, 1.1 ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಬಹುದು ಅನ್ನುವಂಥದ್ದು ಕೂಡ ಹೇಳ್ತಾ ಇರುವಂತದ್ದು. ಇರುವಂತಹ ಎಕನಾಮಿಕ್ ಪ್ರಾಬ್ಲಮ್ಗಳು ಏನೇನು ಅಂತ ನೋಡ್ತಾ ಬಂದಾಗ, ಕಡಿಮೆ ಮೌಲ್ಯನ ಒಂದು ವೇತನವಿಲ್ಲದ, ಅಂದ್ರೆ ಏನು ಪೇಮೆಂಟ್ ಇಲ್ಲದ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು, ಅದು ಕಷ್ಟ ಇದೆ. ಅಂಡ್ ಮಹಿಳೆಯರ ಪ್ರಮಾಣ ಹೆಚ್ಚಿರೋದು, ನಿಮ್ಗೆ ಅವಾಗಲೇ ಹೇಳಿದಾಗೆ ಮೋರ್ ದೆನ್ 10 times ಮೋರ್ ದ್ಯಾನ್ ದ ಮೆನ್ ವುಮೆನ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದೀಸ್ ಕೇರ್ ವರ್ಕಿಂಗ್ ಅಥವಾ ಕೇರ್ ಎಕಾನಮಿ ಆಕ್ಟಿವಿಟೀಸ್ ನಲ್ಲಿ ಇರುವಂತದ್ದು. ಅಂಡ್ ಯಾವುದೇ ರೀತಿಯಾದಂತಹ ಪಾಲಿಸಿಗಳು ಅಷ್ಟಾಗಿ ಇಂಡಿಯಾದಲ್ಲಿ ಇಲ್ಲ, ಅಂದ್ರೆ ಕೇರ್ ಎಕಾನಮಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಒಂದು ಪಾಲಿಸಿಗಳು ಇಲ್ದಲೇ ಇರುವಂತದ್ದು ಕೂಡ. ಅಂಡ್ ಈ ಒಂದು ಕೇರ್ ಎಕಾನಮಿನಲ್ಲಿ ಇರುವಂತಹ ಮಹಿಳೆಯರು ಅಥವಾ ಏನೆಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಏನು ಕಾರ್ಮಿಕ ಹಕ್ಕುಗಳು ಅಂತ ಕರಿತಾ ಬರ್ತೀವಿ, ಅಂದ್ರೆ ವರ್ಕರ್ಸ್ ರೈಟ್ಸ್ ಅಂತ ನಾವೇನ್ ಕರಿತೀವಿ, ಆ ವರ್ಕರ್ ರೈಟ್ಸ್ ಗಳಿಗೆ ಪಡ್ಕೊಳಕ್ ಆಗ್ದಲೇ ಇರುವಂತದ್ದೆಲ್ಲವೂ ಕೂಡ ನಮಗಿರುವಂತದ್ದು. ಅಂಡ್ ಸವಾಲುಗಳು ಅಂತ ಬಂದಾಗ ನಿಮ್ಗೆ ಅವಾಗಲೇ ಹೇಳಿದಾಗೆ ಈ ಒಂದು ಪ್ರಾಬ್ಲಮ್ಗಳು, ನೀತಿ ಕೊರತೆಗಳು ಏನೇನಿವೆಲ್ಲೂ ಕೂಡ ಇದಕ್ಕೆ ಸಲಹೆಗಳು ಏನ್ ಮಾಡಬಹುದು ಅಂದ್ರೆ ಪಾಲಿಸಿಗಳನ್ನ, ಅಂದ್ರೆ ಲಾಗಳನ್ನ, ಒಂದೊಂದಷ್ಟು ಆರ್ಡರ್ಗಳನ್ನ ಪಾಸ್ ಮಾಡುವಂಥದ್ದು, ರಚನೆ ಮಾಡುವಂಥದ್ದು, ಕೇರ್ ಟೇಕರ್ಸ್ ಅಥವಾ ಕೇರ್ ಎಕಾನಮಿಗೆ ಸಂಬಂಧಪಟ್ಟ ಹಾಗೆ ಇದು ಮಾಡುವಂಥದ್ದು. ಅಂಡ್ ಅದನ್ನ ಐಡೆಂಟಿಫೈಡ್ ಮಾಡುವಂಥದ್ದು, ಅಂದ್ರೆ ಕೇರ್ ವರ್ಕಿಂಗ್ ಅಲ್ಲಿ ಇರುವಂತವ್ರನ್ನೆಲ್ಲ ಕೂಡ ಐಡೆಂಟಿಫೈ ಮಾಡಿ ಅವ್ರಿಗೆ ID ಕಾರ್ಡ್ಗಳನ್ನ ಅಥವಾ ಆನ್ಲೈನ್ ಪೋರ್ಟಲ್ಗಳನ್ನ ಕೊಡೋದ್ರ ಮೂಲಕ ಒಂದು ಔಪಚಾರಿಕವಾದಂತಹ ವ್ಯವಸ್ಥೆಗೆ ಮುನ್ನೆಲೆಗೆ ತರಬೇಕು ಅನ್ನುವಂಥದ್ದು. ಸರ್ಕಾರಿ ವೆಚ್ಚವನ್ನ ಹೆಚ್ಚಿಸುವಂಥದ್ದು, ಪಾವತಿಸಿದ ಅಥವಾ ಪಾವತಿಸದ ಇವೆರಡಕ್ಕೂ ಕೂಡ ಏನ್ ಕಾರ್ಮಿಕರು ಇರ್ತಾರೆ ಅವ್ರಿಗೆ ಮೂಲ ಸೌಕರ್ಯಗಳಾಗಿರ್ಬಹುದು ಅಥವಾ ಒಂದು ಏನೋ ಪಾಲಿಸಿ ಫ್ರೇಮಿಂಗ್ ಆಗಿರ್ಬೋದು, ಇದ್ರ ಮೇಲೆ ಹೆಚ್ಚಿನ ಒಂದು ವೆಚ್ಚಗಳನ್ನ ಮಾಡುವಂಥದ್ದು. ಅಂಡ್ ಇಂಟರ್ನ್ಯಾಷನಲ್ ಫ್ರೇಮ್ ವರ್ಕ್ಗಳೇನಿರ್ತವೆ, ಅಂತಾರಾಷ್ಟ್ರೀಯ ಚೌಕಟ್ಟುಗಳೇನಿರ್ತವೆ ಅವುಗಳನ್ನ ಆದಷ್ಟು ಬಳಸ್ಕೊಳ್ಳುವಂಥದ್ದು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟ ಏನ್ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪಾಲಿಸಿಗಳನ್ನ, ಫ್ರೇಮ್ ವರ್ಕ್ ಗಳನ್ನ ಕೊಟ್ಟಿದೆ, ಅದನ್ನ ಆದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಕೆಲಸಗಳನ್ನ ಆಗ್ಬೇಕಾಗತ್ತೆ. ಜಾಗೃತಿಯನ್ನ ಮೂಡಿಸುವಂಥದ್ದು ಎಲ್ಲರಲ್ಲೂ ಕೂಡ, ಅಂದ್ರೆ ಪಿತೃಪ್ರಧಾನ ಅಥವಾ ಏನ್ ಪ್ಯಾಟ್ರಿಯಾರ್ಕಲ್ ಎಕಾನಮಿಗೆ ಮಹಿಳೆ ಮನೆ ಕೆಲಸ ಅನ್ನುವಂಥದ್ದು ಮಹಿಳೆಗೆ ಅನ್ನುವಂಥದ್ದು ಏನು ಮನಸ್ತಾಪ ಇರುತ್ತೆ ಅದರಿಂದ ಹೊರಬರಬೇಕಾದಂತಹ ಕೆಲಸಗಳನ್ನ ಆಗ್ಬೇಕಾಗತ್ತೆ. ಇದಕ್ಕೆ ಪರಿಹಾರ ಕ್ರಮಗಳು ಏನ್ ಬಂದಾಗ ಏನು 3R ಅಂತ ಕರಿತಾ ಬರ್ತಾರೆ. ಯೂಶಲಿ ಒಂದು ಏನೋ ಈ ಒಂದು ವರ್ಕ್ ಇರುತ್ತೆ ಅಥವಾ ಏನು ಜವಾಬ್ದಾರಿಗಳನ್ನ ರೆಕಗ್ನೈಸ್ ಮಾಡುವಂಥದ್ದಾಗಿರ್ಬಹುದು, ಅಥವಾ ಅದಾದ್ಮೇಲೆ ಅವ್ರ ಮೇಲಿರುವಂತಹ ಹೊರೆಗಳನ್ನ ರೆಡ್ಯೂಸ್ ಮಾಡುವಂಥದ್ದಾಗಿರಬಹುದು, ಅಂಡ್ ರೀಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದಾಗಿರ್ಬಹುದು. ರೆಕಗ್ನಿಷನ್ ಏನೋ ಲೈಕ್ ರಿಡಕ್ಷನ್ ಅಂಡ್ ರೀಡಿಸ್ಟ್ರಿಬ್ಯೂಷನ್ಸ್ ಅನ್ನುವಂಥದ್ದು. ಸೊ ಗುರುತಿಸುವಿಕೆ, ಅದಾದ್ಮೇಲೆ ಹೊರೆಯನ್ನ ಕಮ್ಮಿ ಮಾಡುವಿಕೆ ಅಂಡ್ ಮರು ಹಂಚಿಕೆ ಮಾಡುವಿಕೆ ಅಂತ ಕನ್ನಡದಲ್ಲಿ ಕರ್ಕೋಬಹುದಾಗಿರುತ್ತೆ.
ಇನ್ನು ಕೌಶಲ್ಯ ಗುರುತಿಸುವಿಕೆ ಮತ್ತು ಈ ತರದೆಲ್ಲ ಇರುತ್ತೆ, ಅದನ್ನ ಇದು ಮಾಡುವಂಥದ್ದು. ಅಂಡ್ ಆರೈಕೆ ಎಕಾನಮಿ ಮೇಲೆ ಅಥವಾ ಕೇರ್ ಎಕಾನಮಿ ಮೇಲೆ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ, ಹೂಡಿಕೆಗಳನ್ನ ಮಾಡುವಂಥದ್ದು. ತಂತ್ರಜ್ಞಾನ ಮತ್ತು ನಾವೀನ್ಯತೆಯನ್ನ, ಟೆಕ್ನಾಲಜಿ ಅಂಡ್ ಇನೋವೇಷನ್ ಅನ್ನ ಹೆಚ್ಚು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಇದು ನಾವು ಕೂಡ ಇನ್ಕಲ್ಕೇಟ್ ಮಾಡ್ಕೊಳ್ಳುವಂಥದ್ದು, ಬಳಸ್ಕೊಳ್ಳುವಂಥದ್ದು. ಅಂಡ್ ಖಾಸಗಿ ಸಾರ್ವಜನಿಕ ಪಾಲುದಾರಿಕೆಯಿಂದ ನಾವೇನ್ ಕರಿತೀವಿ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿರ್ತವೆ, ಇವನ್ನೆಲ್ಲವೂ ಕೂಡ ಮಾಡೋದ್ರಿಂದ ಕೇರ್ ಎಕಾನಮಿಯನ್ನ ಆದಷ್ಟು ಫಾರ್ಮಲೈಸ್ ಮಾಡುವಂಥದ್ದು ಅಥವಾ ಅದನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡಿ ಅದರಿಂದ ಹೆಚ್ಚಿನ ಎಕನಾಮಿಕ್ ಆಕ್ಟಿವಿಟೀಸ್ ನ ಮಾಡುವಂಥದ್ದು. ಇಲ್ಲಿವರೆಗೂ ಏನು ಪಾವತಿಸದ ಇತ್ತು ಅದನ್ನ ಮುಂದೆ ಪಾವತಿಸುವ ಎಕಾನಮಿಯ ವರ್ಕ್ಗಳಾಗಿ, ಆಕ್ಟಿವಿಟೀಸ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಎಕಾನಮಿಗೆ, GDP-ಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅನ್ನುವಂಥದ್ದು. ಇದಿಷ್ಟು ಕೇರ್ ಎಕಾನಮಿಗೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.